ಭಾಳ ಮುಖ್ಯವಾಗಿ ಇರುವಂಥ ಒಂದು ಸುದ್ದಿಯನ್ನು ನಾವು ನೋಡ್ತಾ ಹೋಗೋದಾದರೆ, ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಮಲೇಷ್ಯಾ ಉದ್ಯೋಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹುಟ್ಟೂರಿಗೆ ಬಂದ 4 ದಿನದಲ್ಲಿ ರಾಘವೇಂದ್ರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿ ವಿರುದ್ಧ ಡೆತ್ ನೋಟನ್ನು ಬರೆದಿಟ್ಟು ವ್ಯಕ್ತಿ ನೇಣಿಗೆ ಶರಣಾಗಿದ್ದಾರೆ. ಉತ್ತರ ಕನ್ನಡದ ದಾಂಡೇಲಿ ನಗರದ ಬಾಂಬೆ ಚಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದಂತಹ ಮೃತ ರಾಘವೇಂದ್ರ ವಾಡ್ಕರ್, ನನ್ನ ಸಾವಿಗೆ ನನ್ನ ಪತ್ನಿ ಅತ್ತೆ ಕಾರಣ ಅಂತ ಹೇಳಿ ಡೆತ್ ನೋಟನ್ನು ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಕಳೆದ 4 ದಿವಸಗಳ ಹಿಂದೆ ಹುಟ್ಟೂರು ದಾಂಡೇಲಿಗೆ ಆಗಮಿಸಿರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ತನ್ನ ಸಾವಿಗೆ ತನ್ನ ಪತ್ನಿ ಅತ್ತೆ ಕಾರಣ ಅಂತ ಹೇಳಿ ಡೆತ್ ನೋಟನ್ನು ರಾಘವೇಂದ್ರ ಬರೆದಿಟ್ಟಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಮೃತ ರಾಘವೇಂದ್ರ ಅಂತ್ಯಕ್ರಿಯೆ ನಡೆದಿದೆ. ರಾಘವೇಂದ್ರನಿಗೆ ತೀರಾ ಕಿರುಕುಳವನ್ನು ಪತ್ನಿ ನೀಡ್ತಾ ಇದ್ರು ಅನ್ನೋದು ಆ ಡೆತ್ ನೋಟನ್ನು ಗಮನಿಸಿದಾಗ ಸಿಕ್ಕಿರುವಂತಹ ಅಂಶ. ಪೊಲೀಸ್ ಬಂದೋಬಸ್ತ್ನಲ್ಲಿ ಅಂತ್ಯಕ್ರಿಯೆ ನಡೆದಿದೆ. ಕಳೆದ 4-5 ದಿವಸಗಳ ಹಿಂದೆ ಹುಟ್ಟೂರಿಗೆ ಬಂದಂತಹ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಬರೆದಿರುವಂತಹ ಡೆತ್ ನೋಟ್ನ ಮಾಹಿತಿಯನ್ನು ನೋಡೋದಾದರೆ ಪತ್ನಿ ಮತ್ತು ಅತ್ತೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರುವುದು ಸದ್ಯಕ್ಕಿರುವಂತಹ ಮಾಹಿತಿ. ಹುಟ್ಟೂರಿಗೆ ಬಂದ 4 ದಿವಸದಲ್ಲಿ ರಾಘವೇಂದ್ರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉತ್ತರ ಕನ್ನಡದ ದಾಂಡೇಲಿ ನಗರದ ಬಾಂಬೆ ಚಾಳದಲ್ಲಿ ನಡೆದಿರುವಂಥ ಘಟನೆ ಇದು. ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿರ್ತಾರೆ ರಾಘವೇಂದ್ರ. ಬಂದ 4 ದಿವಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನನ್ನ ಸಾವಿಗೆ ನನ್ನ ಪತ್ನಿ ಅತ್ತೆ ಕಾರಣ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ. ಹಾಗಾದರೆ ಈ ದಂಪತಿಗಳ ಕೌಟುಂಬಿಕ ಜೀವನ ಹೇಗಿತ್ತು? ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಪತ್ನಿಯಿಂದ ಕಿರುಕುಳ ಅಂದರೆ ಯಾವ ಕಾರಣಕ್ಕೆ? ಏನಾದರೂ ಆಂತರಿಕವಾಗಿ ಸಮಸ್ಯೆ ಇತ್ತಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಬಟ್ ನೀವು ಮಲೇಷ್ಯಾದಲ್ಲಿ ಕೆಲಸ ಮಾಡ್ತಿದ್ದಂತಹ ರಾಘವೇಂದ್ರ ಅವರು ಊರಿಗೆ ಬಂದ 4 ದಿವಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಅನ್ನೋದಾದರೆ ಏನಾದರೂ ವ್ಯಾಜ್ಯಗಳೇನಾದರೂ ನಡೀತಾ ಇತ್ತಾ? ಹೊಂದಾಣಿಕೆ ಅನ್ನೋದು ಸರಿಯಾದ ರೀತಿಯಲ್ಲಿ ಆಗ್ತಾ ಇರಲಿಲ್ವಾ? ಅಥವಾ ಈ ದಂಪತಿಗೆ ಏನಾದರೂ ಮಕ್ಕಳಿದ್ದಾರಾ? ಇದರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು. ಬಟ್ ಅವರು ಬರೆದಿರುವಂಥ ಡೆತ್ ನೋಟ್ನಲ್ಲಿ ಹಲವು ವಿಚಾರಗಳಿದ್ದಾವೆ. ಹಾಗಾಗಿ ಏನೆಲ್ಲ ಮಾಹಿತಿಯನ್ನು ಡೆತ್ ನೋಟ್ನಲ್ಲಿ ರಾಘವೇಂದ್ರ ಹಂಚಿಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಟ್ ಒಂದನ್ನಂತೂ ಸ್ಪಷ್ಟಪಡಿಸಿದ್ದಾರೆ, ನನ್ನ ಸಾವಿಗೆ ನನ್ನ ಪತ್ನಿ ಮತ್ತು ಅತ್ತೆಯ ಕಾರಣ ಅಂತ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ. ಕಳೆದ 4-5 ದಿನಗಳಿಂದೇ ಹುಟ್ಟೂರು ದಾಂಡೇಲಿಗೆ ಆಗಮಿಸಿರ್ತಾರೆ. ಆ 4 ದಿವಸದಲ್ಲೇ ಆಗಿರುವಂಥ ಘಟನೆ ಇದು. ಬಹಳ ಆಶ್ಚರ್ಯಕರ. ಊರಿಗೂರೇ ಕಂಗಾಲಾಗಿ ಹೋಗಿದೆ. ಏನಿದು ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ದಾರೆ. ಏನು ರಾಘವೇಂದ್ರ ಆಪ್ತ ಬಳಗ ಕಣ್ಣೀರಿಡ್ತಾ ಇದೆ. ಯಾಕಂದರೆ ಬಾಳಿ ಬದುಕಬೇಕಾದಂಥ ಜೀವ ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ಈ ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನೋದಾರೆ ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದಾದರೆ ಬಹಳಷ್ಟು ಆಶ್ಚರ್ಯ ಆಗುತ್ತೆ.